ಮದುವೆಯ ಊಟದ ಪಂಕ್ತಿಯಲ್ಲಿ ರಾಜು ಊಟವನ್ನು ಬಡಿಸ್ತಿದ್ದಾಗ ಮುಂದೆ ಕುಳಿತವರನ್ನು ದೃಷ್ಟಿಸಿ ನೋಡಿ ಇವರನ್ನು ಎಲ್ಲೋ ನೋಡಿದ್ದೇನೆ ಅಂತ ಯೋಚನೆ ಮಾಡ್ತಿದ್ದ. ಕೊನೆಯಲ್ಲಿ ಅವನು ಕುಳಿತಿರುವ ಆ ವ್ಯಕ್ತಿಯ ಬಳಿಗೆ ಹೋಗಿ, ನಾನು ನಿಮ್ಮನ್ನು ಎಲ್ಲೋ ನೋಡಿದ ಹಾಗೆ ಇದೆ, ಆದರೆ ನೆನಪಾಗ್ತಿಲ್ಲ ಅಂದನು. ಅದಕ್ಕೆ ಕುಳಿತಿರುವವರು, ಎಲ್ಲಿ ನೋಡಿರುವಿರಿ? ಬಹುಶಃ ಹಿಂದಿನ ಪಂಕ್ತಿಯಲ್ಲಿ ನೋಡಿರಬಹುದು ಎಂದರು. ಅದಕ್ಕೆ ರಾಜು, ಮುಂದಿನ ಪಂಕ್ತಿಯಲ್ಲಿಯೂ ಊಟ ಮಾಡುವ ಕಾರ್ಯಕ್ರಮ ಇದೆಯೇ ಎಂದು ಕೇಳಿದನು. ಅದಕ್ಕೆ ಕುಳಿತವರು, ಇದು ನೀವು ಹೇಗೆ ಬಡಿಸುವಿರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದರು. ಈ ರೀತಿಯಾದ ಜನರು ಉಣ್ಣುವುದಕ್ಕಾಗಿಯೇ ಬಾಳುವರು. ನಾವು ಬಾಳುವುದಕ್ಕಾಗಿ ಉಣ್ಣಬೇಕು. ಹೆಚ್ಚಾಗಿ ತಿನ್ನುವವರು ಅದನ್ನು ಜೀರ್ಣಿಸುವುದರಲ್ಲಿಯೇ ಸೋತು ಹೋಗುತ್ತಾರೆ. ಬಹಳ ಕಡಿಮೆ ತಿನ್ನುವವರು ದೇಹಕ್ಕೆ ಅಗತ್ಯವಾಗಿರುವ ಸತ್ವಗಳನ್ನು ಕೊಡಲು ಸಾಧ್ಯವಾಗದ ಕಾರಣ ಸೋತು ಹೋಗುತ್ತಾರೆ. ಆದುದರಿಂದ ಆಹಾರವನ್ನು ತಕ್ಕ ಸಮಯಕ್ಕೆ ತಕ್ಕಷ್ಟು ತೆಗೆದುಕೊಳ್ಳಬೇಕು. ನಿದ್ರೆ ಕೂಡ ಹಾಗೇನೆ. ಕೆಲವರು ಕುಳಿತರೆ, ನಿಂತರೆ, ಬಸ್ಸಿನಲ್ಲಿ, ಕಾರ್ನಲ್ಲಿ ಟಿವಿ ನೋಡ್ತಾ ಮಲಗ್ತಾರೆ. ಸಮಯ, ಕಾಲ ಎನ್ನುವುದನ್ನು ಯೋಚಿಸದೆ ಮಲಗ್ತಾರೆ. ಇದೊಂದು ರೀತಿಯ ಕಾಯಿಲೆ. ಇವರು ನಿದ್ರೆಗೆ ಗುಲಾಮರಾಗಿರುವರು. ನಾವು ನಿದ್ರೆಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ನಿರ್ದಿಷ್ಟ ಸಮಯದಲ್ಲಿ ಮಲಗಿ ಸರಿಯಾದ ಸಮಯದಲ್ಲಿ ಏಳುವಾಗ ನಿದ್ರೆ ನಮ್ಮ ಹತೋಟಿಯಲ್ಲಿ ಎಂದು ಅರ್ಥೈಸುತ್ತದೆ. ನೆಪೋಲಿಯನ್ ಯುದ್ಧದ ಸಮಯದಲ್ಲಿ ಕೆಲವೊಮ್ಮೆ ಕುದುರೆ ಮೇಲೆಯೇ ಮಲಗಿ ವಿರಾಮ ತೆಗೆದುಕೊಳ್ಳುತ್ತಿದ್ದರಂತೆ. ನಂತರ ನಿರ್ಧರಿಸಿದ ಸಮಯದಲ್ಲಿ ಎದ್ದು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದರಂತೆ. ಹೆಚ್ಚಾಗಿ ತಿನ್ನುವವರು, ಹೆಚ್ಚಾಗಿ ಮಲಗುವವರು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವೇ ಇಲ್ಲ. ನಿದ್ರಾನಿರತನಾಗಿರಬೇಡ, ಬಡವನಾದಿಯೇ, ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವಿ ಎಂದು ಬೈಬಲ್ ಹೇಳುತ್ತದೆ.